ಯಾರ್ಯಾರು ಒಂದೊಂದು ಹುದ್ದೆ ಎಷ್ಟೆಷ್ಟು ಸೇಲ್ ಮಾಡಿದ್ದಾರೆ ಅಂದ್ಬಿಟ್ಟು ಎಲ್ಲ ರಿಪೋರ್ಟೇ ಇದೆ ಅದ್ರ ಬಗ್ಗೆ. ಇವ್ರು ಎಷ್ಟು ಮಾಡಿದ್ರಿ, ಅವ್ರ ಟೈಮ್ನಲ್ಲಿ ವಿಧಾನಸೌಧ ವ್ಯಾಪಾರ ಸೌಧ ಮಾಡಿದರು. PSI ಹಗರಣ ಇರ್ಬೋದು, JEE ಹಗರಣ ಇರ್ಬೋದು, ಹೈಯರ್ ಎಜುಕೇಷನ್ನಲ್ಲಿರ್ಬೋದು, ನಿಮ್ಮ ಇಂಧನ ಇಲಾಖೆಯಲ್ಲಿರ್ಬೋದು, ಇದು ಅವರ ಇತಿಹಾಸ ಇದೆ. ಅದಕ್ಕೆ ತಾನೇ ನಿನ್ನೆ ತಾವು ಯುವಕರ ಆಕ್ರೋಶ ನೋಡಿರ್ಬೋದು ಅಂತ ಭಾವಿಸ್ತಾ ಇದ್ದೀನಿ. ಹುದ್ದೆಗಳನ್ನು ಭರ್ತಿ ಮಾಡೋಕ್ಕೆ ಬದ್ಧರಾಗಿದ್ದೇವೆ. ವಿಶೇಷವಾಗಿ ನಮ್ಮ ಯುವಕರ ಏನು ಕಾಳಜಿ ಇದೆ, ಅವರ ತೊಂದರೆಗಳಿದೆ, ಅದನ್ನು ಸಂಪೂರ್ಣವಾಗಿ ನಮಗೆ ಅದರ ಅರಿವಿದೆ, ಅವ್ರ ಕಷ್ಟಗಳ ಅರಿವಿದೆ. ಹಿಂದೆ ಕೂಡ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಅವರಿಗೆ ಸ್ಪಂದಿಸಿದ್ವಿ. ಈಗಲೂ ಕೂಡ ಸರ್ಕಾರ ಜವಾಬ್ದಾರಿಯಾಗಿದೆ. ಆ ಜವಾಬ್ದಾರಿಯನ್ನು ನಾವು ನಿರ್ವಹಿಸ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರೋ ಹಾಗೆ ಕೆಲವು ಕಾನೂನಿನ ತೊಡಕಿದೆ, ಹಿಂದೆ ಇರಲಿಲ್ಲ. ಇವೆಲ್ಲನೂ ಕೂಡ ನಮ್ಮ ಸರ್ಕಾರ ಬಂದಮೇಲೆ ನಮ್ಮ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆ ಇರ್ಬೋದು, ಸುಮಾರು 35,000 ರಿಂದ 40,000 ಹುದ್ದೆಗಳನ್ನು ನಾವು ತುಂಬಿದ್ದೀವಿ. ಇವಾಗ ಸ್ವಲ್ಪ ಏನು ಮೀಸಲಾತಿ ಬಗ್ಗೆ ಸ್ವಲ್ಪ ಗೊಂದಲ ಇರೋದರಿಂದ ಸ್ವಲ್ಪ ತಡವಾಗಿದೆ. ಅದನ್ನು ಕೂಡ ಈ ಗುರುವಾರ ಕ್ಯಾಬಿನೆಟ್ನಲ್ಲಿ ಪ್ರಸ್ತಾಪ ಮಾಡಿ ಅದನ್ನು ಹೇಗೆ ಬಗೆಹರಿಸೋದು ಅಂತ ನಾವು ಒಂದು ತೀರ್ಮಾನ ತೊಗೊಂಡು ಆದಷ್ಟು ಬೇಗ ಈ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡುವ ಜವಾಬ್ದಾರಿ ನಮ್ಮೆಲ್ಲರದ್ದು ಆಗಿದೆ. ಅದನ್ನು ನಾವು ದಿನದಿಂದ ದಿನಕ್ಕೆ ಅವರ ಏಜ್ ಖಂಡಿತ ಇವರೇ ನಾವು ಇದರಿಂದ ನಾವು ಜಾರ್ಕೊಳಕ್ಕಾಗೋದಿಲ್ಲ. ನೀವು ಹೇಳ್ದಂಗೆ ಏಜ್ ಬಾರ್ ಆಗುತ್ತೆ, ಕಷ್ಟ ಆಗುತ್ತೆ ಜನರಿಗೆ ಆರ್ಥಿಕವಾಗಿ. ಮತ್ತು ನಮ್ಮ ಸರ್ಕಾರ ಬಂದಮೇಲೆ ಕೆಲವು ಹುದ್ದೆಗಳಿಗೆ ಏನು ಏಜ್ ಬಾರ್ ಕೂಡ ಜಾಸ್ತಿ ಮಾಡಿದ್ದೀವಿ. ನಮ್ಮ ವಿದ್ಯಾರ್ಥಿಗಳು ಒಂದು ಮನವಿ ಇತ್ತು, ಆ ಏಜ್ ರಿಲ್ಯಾಕ್ಸೇಷನ್ನು ಕೂಡ ನಾವು ಮಾಡಿದ್ದೀವಿ. ಅಗತ್ಯ ಇದ್ದರೆ ಅದೆಲ್ಲ ನೋಡೋಣ ಅಂತೆ. ಆದರೆ ನಮ್ಮ ಜವಾಬ್ದಾರಿ ಇರೋದು ಸದ್ಯಕ್ಕೆ ಕಾನೂನಾತ್ಮಕವಾಗಿ ಇದನ್ನು ಈ ಏನು ಗಂಟಿದೆ ಅದನ್ನು ತೆಗೆದು ನಮ್ಮ ಯುವಕರಿಗೆ ಆದ್ಯತೆ ಮೇಲೆ ಅವರಿಗೆ ಉದ್ಯೋಗ ಕೊಡಿಸೋದು ನಮ್ಮ ಜವಾಬ್ದಾರಿ ಇದೆ. ಅದನ್ನು ನಾವು ಮಾಡ್ತೀವಿ. ಮೀಸಲಾತಿ ಅಲ್ಲದೆ ಫಾರ್ ಎಕ್ಸಾಂಪಲ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ 15,000 ಎಕ್ಸಾಮ್ ಆಗಿ ಈ ಕಾರ್ಯಾದೇಶವನ್ನು ಕೊಡಬೇಕು ಅವರಿಗೆ. ಅದನ್ನು ಕೊಡಲಿಕ್ಕೂ ವಿಳಂಬ ಯಾಕೆ ಆಗ್ತಾಯಿದೆ ಸರ್? ಈಗ BJP ಕಾಲದಲ್ಲಿ ಕರೆದಿದ್ದು 15,000 ಎಕ್ಸಾಮ್ ಎಲ್ಲ ಮಾಡಿ ಫೈನಲ್ ನೋಡಿ. ಆ ಪರ್ಟಿಕ್ಯುಲರ್ ಕೇಸ್ ಬಗ್ಗೆ ನನಗೆ ಗೊತ್ತಿಲ್ಲ. ಈಗ ಉದಾಹರಣೆಗೆ ಈಗಲೇ ಕೆಲವು KPCL ಅವರ ವಿದ್ಯಾರ್ಥಿಗಳು ಬಂದಿದ್ದರು, ಸುಪ್ರೀಂ ಕೋರ್ಟ್ ತನಕ ಹೋಗಿ ಮರು ಪರೀಕ್ಷೆ ಆಗಿದೆ, ಅದು ಆರ್ಡರ್ ಕಾಪಿಗಳು ಬರ್ತಾ ಇಲ್ಲ ಅಂತ. ಸೊ ಅಂಥವೆಲ್ಲ ಯಾವ್ದು ಇಮಿಡಿಯೇಟಾಗಿ ಮಾಡಿಸ್ಬೋದು, ಅದನ್ನು ನಾವು ಮಾಡಿಸ್ತೀವಿ. ಈಗ ತಾನೇ ಮಾನ್ಯ ಮಂತ್ರಿಗೆ ಸಂಬಂಧಪಟ್ಟಂಥ ಮಂತ್ರಿಗಳಿಗೂ ಕೂಡ ನಾವು ಮಾತಾಡಿದೆ. ಇಲ್ಲೇ ಇದ್ದಾರೆ, ಎಲ್ಲ ಯುವಕರು ಇಲ್ಲೇ ಇದ್ದಾರೆ. ಸೊ ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್ ಆ್ಯಂಡ್ ವಿ ವಿಲ್ ಡೂ ಇಟ್. ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ನಾವು ಜವಾಬ್ದಾರಿಯಿಂದ ಜಾರ್ಕೊಳ್ಳೋಂಥ ಪ್ರಶ್ನೆನೇ ಇಲ್ಲ. ಇದನ್ನು ಎಲ್ಲೆಲ್ಲಿ ಇಂಥವು ಏನು ಆಡಳಿತಾತ್ಮಕವಾಗಿ ತೊಡಕಿದೆ ಅದನ್ನು ನಿವಾರಣೆ ಮಾಡೋದು ನಮ್ಮ ಜವಾಬ್ದಾರಿ ಇರ್ತದೆ. ಉದಾಹರಣೆಗೆ ನಮ್ಮ ಇಲಾಖೆಯಲ್ಲೇ KPSC ಅವರು ವಿಳಂಬ ಮಾಡ್ತಾಯಿದ್ರು. ನಾನೇ 2-3 ಸರಿ ಪತ್ರ ಬರೆದಿದ್ದೇನೆ. ಈ ಸದನದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ನಾನು ಕೂಡ ಮಾಡಿದ್ದೇನೆ, ಮತ್ತು ಎಲ್ಲ ಸದಸ್ಯರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಸೊ ಇದೆಲ್ಲನೂ ಕೂಡ ಏನು ನಮ್ಮಲ್ಲಿ ತೊಡಕಿದೆ ಅಂದರೆ ಅಡ್ಮಿನಿಸ್ಟ್ರೇಟಿವ್ಲಿ ಇದೆ, ಅದನ್ನು ನಿವಾರಣೆಯನ್ನು ನಾವು ಮಾಡ್ತೀವಿ. ಬೇರೆ ಪರಿಹಾರ ಏನು ಸರ್? ಅಂದರೆ ಉತ್ತರ ಕರ್ನಾಟಕ ಭಾಗದವರು ಹೆಚ್ಚಿನ ಆಕಾಂಕ್ಷೆ ನೋಡಿ. ಈಗ ಒಂದು ಕಡೆ ಮೀಸಲಾತಿನೂ ಇರಬೇಕು ಅಂತೀರ, ಸಾಮಾಜಿಕ ನ್ಯಾಯನೂ ಇರಬೇಕು ಅಂತ ನಮ್ಮೆಲ್ಲರ ಇದೆ. ಸಂವಿಧಾನದ ಎಲ್ಲಿ ಏನು ಅವಕಾಶಗಳನ್ನು ನಾವು ಕೊಡಬೇಕು ಸಮಾನವಾಗಿ, ಅದ್ರ ಪರವಾಗೂ ಇದ್ದೀವಿ. ಸಹಜವಾಗಿ ಅವೆಲ್ಲ ಮಾಡಬೇಕಾದಾಗ ಒಂದೆರಡು ಕಡೆ ತೊಂದರೆ ಆಗದೆ ಕಾನೂನಾತ್ಮಕವಾಗಿ. ಬಟ್ ಇಟ್ಸ್ ಆಲ್ ಅವರ್ ರೆಸ್ಪಾನ್ಸಿಬಿಲಿಟಿ. ನಾನು ಹೇಳ್ದಂಗೆ ಅದನ್ನು ಸ್ವಲ್ಪ ಈ ಬ್ಯಾಲೆನ್ಸನ್ನು ನಾವು ಆದಷ್ಟು ಬೇಗ ನಿವಾರಣೆ ಮಾಡಿದ್ರೆ ಜನರಿಗೆ ಅನುಕೂಲ ಆಗುತ್ತೆ. ಅದಕ್ಕೆ ಬದ್ಧರಾಗಿದ್ದೇವೆ. ಸರ್, ತುಂಬ ಪ್ರಕರಣಗಳಲ್ಲಿ ಏನಾಗುತ್ತೆ, ಇಮಿಡಿಯೇಟ್ ಕೋರ್ಟ್ಗೆ ಹೋಗ್ತಾರೆ. ಯಾರು ಅವಕಾಶ ಸಿಕ್ಕಿರಲ್ಲ, ಎಕ್ಸಾಮ್ ಸರಿ ಆಗಲಿಲ್ಲ, ಏನೋ ಕಾರಣಗಳು ಇಟ್ಕೊಂಡು ಕೋರ್ಟ್ಗೆ ಹೋಗ್ತಾರೆ, ಸ್ಟೇ. ಈಗ ನಾವು ಅದೇನು ಮಾಡೋಕ್ಕಾಗ್ತದೆ? ಸರಿಯಾಗಿ ಫೈಟ್ ಮಾಡೋಕ್ಕೆ ಎಲ್ಲದಕ್ಕೂ ಈ ರೀತಿ ಇಲ್ಲ. ನೋಡಿ, ಒಂದೇದು ಆಗ್ತದೆ. ಈಗ ನಾವಂತೂ ಯಾರಿಗೂ ಪ್ರೋತ್ಸಾಹ ಕೊಡೋದಿಲ್ಲ. ಹೋಗ್ಬಿಟ್ಟು ಸ್ಟೇ ತೊಗೊಂಡು ಬನ್ನಿ ಅಂದರೆ, ಈಗ ಯಾರಿಗೂ ಅನ್ಯಾಯ ಆಗಿದೆ ಅಂತ ಅವ್ರಿಗೆ ಅನಿಸ್ಬಿಟ್ಟು ಅವರು ಕೋರ್ಟಿಗೆ ಹೋದರೆ ಅದು ನ್ಯಾಯ ಕೊಡಿಸೋದು ಕೋರ್ಟ್ ಜವಾಬ್ದಾರಿ ಆಗ್ತದೆ, ಸರ್ಕಾರ ಜವಾಬ್ದಾರಿ ಕೂಡ ಆಗ್ತದೆ. ಇದನ್ನು ಬೇಗ ಇತ್ಯರ್ಥ ಮಾಡಬೇಕು. ಈಗ ನೀವು ಡಿಸ್ಟ್ರಿಕ್ಟ್ ಕೋರ್ಟಿಗೆ ಹೋಗ್ತಾರೆ, ಆಮೇಲೆ ಹೈಕೋರ್ಟಿಗೆ ಹೋಗ್ತಾರೆ, ಆಮೇಲೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ನಾನು ಈಗ ತಾನೇ ಹೇಳಿದೆ KPCL ಪ್ರಕರಣದ ಬಗ್ಗೆ. ಸುಪ್ರೀಂ ಕೋರ್ಟ್ ತನಕ ಹೋಗಿ 2 ಸರಿ ಮರು ಪರೀಕ್ಷೆ ಆಗಿದೆ. ಆಗಲೇ 3-4 ವರ್ಷ ಆಗಿದೆ ಪಾಪ ಯುವಕರಿಗೆ. ಈಗ ಯಾವುದು ನಮ್ಮ ಹಂತದಲ್ಲಿದೆ, ನಮ್ಮ ಚೌಕಟ್ಟಿನಲ್ಲಿದೆ, ನಮ್ಮ ವ್ಯಾಪ್ತಿನಲ್ಲಿದೆ, ಅದು ಶೀಘ್ರವಾಗಿ ಮಾಡಿಸೋ ಜವಾಬ್ದಾರಿ ನಮ್ಮದು. ಅದನ್ನು ನಾವು ಮಾಡಿಸ್ತೀವಿ. ಆದರೆ ಕಾನೂನು ಅಂಗಳದಲ್ಲಿರುವಂಥ ಪ್ರಕರಣಗಳನ್ನು ಇತ್ಯರ್ಥ ಮಾಡಲಿಕ್ಕೂ ನಾವು ಪ್ರಯತ್ನ ಮಾಡ್ತೀವಿ. ಬಟ್ ದೇರ್ ಇಸ್ ಓನ್ಲಿ ಲಿಮಿಟೆಡ್ ಸ್ಕೋಪ್ ದೇರ್.
ಬಟ್ ನಮ್ಮ ವಾಟ್ ಈಸ್ ದೇರ್ ವಿತ್ ಇನ್ ದ ಸ್ಟೇಟ್ ಗೌರ್ಮೆಂಟ್ ವಿಲ್ ಗೆಟ್ ಇಟ್ ಡನ್. ಸರ್ಕಾರ ದಿವಾಳಿ ಆಗಿದೆ, ಹಾಗಾಗಿ ನೇಮಕಾತಿ ಮಾಡ್ತಾ ಇಲ್ಲ ಅನ್ನೋ ಆರೋಪ ಬಿಜೆಪಿ ಅವರು ಮಾಡ್ತಾರೆ. ನೋಡಿ ಬಿ ಜೆ ಪಿಯವ್ರು ಎಷ್ಟು ಮಾಡಿದ್ರಿ, ಅವ್ರ ಟೈಮ್ನಲ್ಲಿ ವಿಧಾನಸೌಧ ವ್ಯಾಪಾರ ಸೌಧ ಮಾಡಿದರು. PSI ಹಗರಣ ಇರ್ಬೋದು, JEE ಹಗರಣ ಇರ್ಬೋದು, ಹೈಯರ್ ಎಜುಕೇಷನ್ನಲ್ಲಿರ್ಬೋದು, ನಿಮ್ಮ ಇಂಧನ ಇಲಾಖೆನಲ್ಲಿರ್ಬೋದು, ಇದು ಅವರ ಇತಿಹಾಸ ಇದೆ. ಅದಕ್ಕೆ ತಾನೇ ನಿನ್ನೆ ತಾವು ಯುವಕರ ಆಕ್ರೋಶ ನೋಡಿರ್ಬೋದು ಅಂತ ಭಾವಿಸ್ತಾ ಇದ್ದೀನಿ. ಅವರು ಅಲ್ಲಿ ವಿರೋಧ ಪಕ್ಷದ ನಾಯಕರಿಗೂ ಮಾತಾಡೋಕ್ಕೆ ಬಿಟ್ಟಿಲ್ಲ, ಮೈಕ್ ತಗೊಂಡು ಯಾರೂ ಬೇಡ ಅಪ್ಪ ನಮಗೆ ಅಂತ ಹೇಳಿ. ನಮ್ಮ ಬಗ್ಗೆನೂ ಆಕ್ರೋಶ ಇದೆ. ಹಿಂದೆ ಕೂಡ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಏನೇ ಮಾಡಿದ್ರೂ ಕೂಡ ಅವರ ಹಿತಾಸಕ್ತಿ ಕಾಪಾಡಲಿಕ್ಕೆ ಮಾಡಿದ್ವಿ. ಈಗಲೂ ಕೂಡ ಅದು ನಾವು ಅದೇ ರೀತಿಯಾಗಿ ನಾವು ಮಾಡ್ತೀವಿ. BJP ಅವರು ಹೇಳಿದ್ದೀವಿ ಅಂತಲ್ಲ, ನಾವು ಬದ್ಧರಾಗಿದ್ದೇವೆ. ಅದಕ್ಕೆ ನಾವು ಇವ್ರ ಥರ ಏನು ಧರ್ಮದ ನಶೆ ಇರ್ಬೋದು, ಜಾತಿ ನಶೆ ಇರ್ಬೋದು, ಅದನ್ನು ಕೊಡ್ತಾ ಇಲ್ಲ ನಮ್ಮ ಯುವಕರಿಗೆ. ನಾವೇನಿದ್ರು ಉದ್ಯೋಗದ ಪರವಾಗಿ ಸೃಷ್ಟಿ ಮಾಡೋ ಪರವಾಗಿದ್ದೀವಿ, ಉದ್ಯೋಗವನ್ನು ಕೊಡಿಸೋದು ಪರವಾಗಿದ್ದೀವಿ. ಅದನ್ನು ನಾವು ಮಾಡ್ತೀವಿ. BJPಯಿಂದ ಯಾವ ಪಾಠ ಕಲಿಯೋದು ನಮಗೆ ಅವಶ್ಯಕತೆ ಇಲ್ಲ. ಅವ್ರ ಇದ್ದಾಗ ಯಾರ್ಯಾರು ಒಂದೊಂದು ಹುದ್ದೆ ಎಷ್ಟೆಷ್ಟು ಸೇಲ್ ಮಾಡಿದ್ದಾರೆ ಅಂದ್ಬಿಟ್ಟು ಎಲ್ಲ ರಿಪೋರ್ಟೇ ಇದೆ ಅದ್ರ ಬಗ್ಗೆ. ನಾಳೆ ಕ್ಯಾಬಿನೆಟ್ನಲ್ಲಿ ಧ್ವನಿ ಇರ್ತೀರಾ ಸರ್ ಈ ಬಗ್ಗೆ? ಖಂಡಿತವಾಗಿ ಚರ್ಚೆ ಆಗುತ್ತೆ. ಯಾಕಂದರೆ ನೋಡಿ, ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಯುವಕರಿಗೆ ಬೀದಿಗೆ ಇಳಿಯೋದು ಸರಿಯಲ್ಲ. ಸೊ ಅದ್ರ ಬಗ್ಗೆ ಆಗಲೇ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ನೀಡಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಜವಾಬ್ದಾರಿ ಕೂಡ ಹೌದು, ಚರ್ಚೆ ಆಗೇ ಆಗುತ್ತೆ. ಸರ್ 31 ಹೊಸ ಶಾಸಕರು